ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಆರ್ಎಸ್ಎಸ್ ಬೈಠಕ್ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಾಂತ ಪ್ರಚಾರಕರ ಸಭೆ ಆರಂಭವಾಗಲಿದೆ. ಬೆಳಗಾವಿಯ ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಈ ಸಭೆ ನಡೀತಾ ಇದೆ. ಅಖಿಲ ಭಾರತೀಯ ಮಟ್ಟದ ಪ್ರಾಂತ್ಯ ಪ್ರಚಾರಕರ ಬೈಠಕ್ ಮೋಹನ್ ಭಾಗವತ್ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ. ದೇಶವ್ಯಾಪಿ 46 ಪ್ರಾಂತ್ಯಗಳ ಪ್ರಚಾರಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಸಂಘದ ಸಂಘಟನೆಗೆ ಮಾತ್ರ ಆದ್ಯತೆ ಕೊಡಲಾಗಿದೆ. ಸರಸಂಘ ಚಾಲಕರ ಪ್ರವಾಸ, ಕಾರ್ಯಯೋಜನೆಗಳು, ಇನ್ನು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆ ನಡೆದಿತ್ತು ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಪಟಾಕ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಅಖಿಲ ಭಾರತೀಯ ಮಟ್ಟದ ಈ ಒಂದು ಸಭೆ ನಡೀತಾ ಇರತಕ್ಕಂಥದ್ದು ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ? ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆದಿದೆಯಾ? ಆಮೇಲೆ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿದ್ದಾರೆ? ಪ್ರತಿ ವರ್ಷದಂತೆ ನಡೀತಾ ಇದೆ, ಆದರೂ ಕೂಡ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಕುರಿತಾಗಿ? ಖಂಡಿತ ಶ್ರೀಲಕ್ಷ್ಮಿ, ಬೆಳಗಾವಿಯಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಆರ್ಎಸ್ಎಸ್ನ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರುವಂತದ್ದು. ವರ್ಷದಲ್ಲಿ 3 ಬಾರಿ ಪ್ರಾಂತ ಪ್ರಚಾರಕರ ಸಭೆ ಆಗುತ್ತೆ. ಅದರಲ್ಲಿ ಬೆಳಗಾವಿಯಲ್ಲಿ ಕೂಡ ಈಗ ಆಗ್ತಿರುವಂತದ್ದು. ಶತಾಬ್ದಿ ವರ್ಷ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಸಾಕಷ್ಟು ಮಹತ್ವ ಇರುವಂತದ್ದು. ನಿನ್ನೆಯಿಂದ ಸಭೆ ಆರಂಭ ಆಗಿರುವಂತದ್ದು. ಬೆಳಗಾವಿಯ ಅನಗೋಳದಲ್ಲಿರುವಂತಹ ಸಂತ ಮೀರಾ ಶಾಲೆಯಲ್ಲಿ ಈ ಒಂದು ಸಭೆ ನಡೆಸ್ತಾ ಇರುವಂತದ್ದು. ಇವತ್ತು 2ನೇ ದಿನಕ್ಕೆ ಈ ಒಂದು ಸಭೆ ಕಾಲಿಟ್ಟಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಸಂಜೆ 6 ಗಂಟೆವರೆಗೆ ಸಭೆ ಆಗುತ್ತೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು, ಅಂದ್ರೆ ಸರಸಂಘ ಚಾಲಕರ ಪ್ರವಾಸದ ವಿವರ ಇರ್ಬೋದು, ಜೊತೆಗೆ ಸಂಘಟನೆಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಇವತ್ತು ಕೂಡ ಅದೇ ಸಂಘಟನೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ದೇಶ ವ್ಯಾಪ್ತಿಯಲ್ಲಿ ಇರುವಂತಹ 46 ಪ್ರಾಂತಗಳ ಪ್ರಚಾರಕರು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ನಿನ್ನೆ ಕೂಡ ಯಾವೆಲ್ಲ ಪ್ರಾಂತ ಪ್ರಚಾರಕರಿಗೆ ಯಾವೆಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿತ್ತು, ಯಾರೆಲ್ಲ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ, ಮತ್ತೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಮತ್ತೆ ಯಾವ ರೀತಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ಇವತ್ತು ಮತ್ತೆ ನಾಳೆ 2 ದಿನ ಕೂಡ ಈ ಒಂದು ಸಭೆ ಮುಂದುವರೆದಿರುವಂತದ್ದು. ಇವತ್ತು ಕೂಡ ಕಾರ್ಯ ಯೋಜನೆಗಳೇನು, ಶಾಖಾ ವಿಸ್ತರಣೆಗಳ ಬಗ್ಗೆ ಇರ್ಬೋದು, ಜೊತೆಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಸಂಘ ಎಲ್ಲೆಲ್ಲಿ ಬೇಕಿದೆ ಅಲ್ಲಿ ಸಂಘಟನೆ ಬಲಪಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಇದರ ಜೊತೆಗೆ ರಾಮ ಮಂದಿರದಲ್ಲಿ ಹಣ ದುರ್ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ನೋಂದಣಿ ವಿಚಾರ ಪ್ರಶ್ನೆ ಎತ್ತಿದಂತ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಈ ಒಂದು ಬೈಠಕ್ ನಲ್ಲಿ ಈಗ ಸರಸಂಘ ಚಾಲಕ ಆಗಿರುವಂತಹ ಮೋಹನ್ ಭಾಗವತ್ ಅವರ ನೇತೃತ್ವದಲ್ಲಿ ಈ ಒಂದು ಬೈಠಕ್ ಕೂಡ ನಡೀತಾ ಇರುವಂತದ್ದು. ಬೈಠಕ್ ನಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಇರ್ಬೋದು, ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಇರುವಂತೆ ದೇಶವ್ಯಾಪ್ತಿಯಲ್ಲಿ ಇರುವಂತಹ ಸಂಘ ಪ್ರೇರಿತ ರಾಷ್ಟ್ರೀಯ ನಾಯಕರು ಈ ಒಂದು ಸಭೆಯಲ್ಲಿ ಸದ್ಯ ಭಾಗಿಯಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಆರ್ಎಸ್ಎಸ್ ಬೈಠಕ್ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಾಂತ ಪ್ರಚಾರಕರ ಸಭೆ ಆರಂಭವಾಗಲಿದೆ. ಬೆಳಗಾವಿಯ ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಈ ಸಭೆ ನಡೀತಾ ಇದೆ. ಅಖಿಲ ಭಾರತೀಯ ಮಟ್ಟದ ಪ್ರಾಂತ್ಯ ಪ್ರಚಾರಕರ ಬೈಠಕ್ ಮೋಹನ್ ಭಾಗವತ್ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ. ದೇಶವ್ಯಾಪಿ 46 ಪ್ರಾಂತ್ಯಗಳ ಪ್ರಚಾರಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಸಂಘದ ಸಂಘಟನೆಗೆ ಮಾತ್ರ ಆದ್ಯತೆ ಕೊಡಲಾಗಿದೆ. ಸರಸಂಘ ಚಾಲಕರ ಪ್ರವಾಸ, ಕಾರ್ಯಯೋಜನೆಗಳು, ಇನ್ನು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆ ನಡೆದಿತ್ತು ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಪಟಾಕ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಅಖಿಲ ಭಾರತೀಯ ಮಟ್ಟದ ಈ ಒಂದು ಸಭೆ ನಡೀತಾ ಇರತಕ್ಕಂಥದ್ದು ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ? ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆದಿದೆಯಾ? ಆಮೇಲೆ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿದ್ದಾರೆ? ಪ್ರತಿ ವರ್ಷದಂತೆ ನಡೀತಾ ಇದೆ, ಆದರೂ ಕೂಡ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಕುರಿತಾಗಿ? ಖಂಡಿತ ಶ್ರೀಲಕ್ಷ್ಮಿ, ಬೆಳಗಾವಿಯಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಆರ್ಎಸ್ಎಸ್ನ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರುವಂತದ್ದು. ವರ್ಷದಲ್ಲಿ 3 ಬಾರಿ ಪ್ರಾಂತ ಪ್ರಚಾರಕರ ಸಭೆ ಆಗುತ್ತೆ. ಅದರಲ್ಲಿ ಬೆಳಗಾವಿಯಲ್ಲಿ ಕೂಡ ಈಗ ಆಗ್ತಿರುವಂತದ್ದು. ಶತಾಬ್ದಿ ವರ್ಷ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಸಾಕಷ್ಟು ಮಹತ್ವ ಇರುವಂತದ್ದು. ನಿನ್ನೆಯಿಂದ ಸಭೆ ಆರಂಭ ಆಗಿರುವಂತದ್ದು. ಬೆಳಗಾವಿಯ ಅನಗೋಳದಲ್ಲಿರುವಂತಹ ಸಂತ ಮೀರಾ ಶಾಲೆಯಲ್ಲಿ ಈ ಒಂದು ಸಭೆ ನಡೆಸ್ತಾ ಇರುವಂತದ್ದು. ಇವತ್ತು 2ನೇ ದಿನಕ್ಕೆ ಈ ಒಂದು ಸಭೆ ಕಾಲಿಟ್ಟಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಸಂಜೆ 6 ಗಂಟೆವರೆಗೆ ಸಭೆ ಆಗುತ್ತೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು, ಅಂದ್ರೆ ಸರಸಂಘ ಚಾಲಕರ ಪ್ರವಾಸದ ವಿವರ ಇರ್ಬೋದು, ಜೊತೆಗೆ ಸಂಘಟನೆಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಇವತ್ತು ಕೂಡ ಅದೇ ಸಂಘಟನೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ದೇಶ ವ್ಯಾಪ್ತಿಯಲ್ಲಿ ಇರುವಂತಹ 46 ಪ್ರಾಂತಗಳ ಪ್ರಚಾರಕರು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು.
ಕೊಡಲಾಗಿತ್ತು. ಇವತ್ತು ಕೂಡ ಅದೇ ಸಂಘಟನೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ದೇಶ ವ್ಯಾಪ್ತಿಯಲ್ಲಿ ಇರುವಂತಹ 46 ಪ್ರಾಂತಗಳ ಪ್ರಚಾರಕರು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ನಿನ್ನೆ ಕೂಡ ಯಾವೆಲ್ಲ ಪ್ರಾಂತ ಪ್ರಚಾರಕರಿಗೆ ಯಾವೆಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿತ್ತು, ಯಾರೆಲ್ಲ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ, ಮತ್ತೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಮತ್ತೆ ಯಾವ ರೀತಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ಇವತ್ತು ಮತ್ತೆ ನಾಳೆ 2 ದಿನ ಕೂಡ ಈ ಒಂದು ಸಭೆ ಮುಂದುವರೆದಿರುವಂತದ್ದು. ಇವತ್ತು ಕೂಡ ಕಾರ್ಯ ಯೋಜನೆಗಳೇನು, ಶಾಖಾ ವಿಸ್ತರಣೆಗಳ ಬಗ್ಗೆ ಇರಬಹುದು, ಜೊತೆಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಸಂಘ ಎಲ್ಲೆಲ್ಲಿ ಬೇಕಿದೆ ಅಲ್ಲಿ ಸಂಘಟನೆ ಬಲಪಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಇದರ ಜೊತೆಗೆ ರಾಮ ಮಂದಿರದಲ್ಲಿ ಹಣ ದುರ್ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ನೋಂದಣಿ ವಿಚಾರ ಪ್ರಶ್ನೆ ಎತ್ತಿದಂತ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಈ ಒಂದು ಬೈಟೆಕ್ ನಲ್ಲಿ ಈಗ ಸರಸಂಘ ಚಾಲಕ ಆಗಿರುವಂತಹ ಮೋಹನ್ ಭಾಗವತರ ನೇತೃತ್ವದಲ್ಲಿ ಈ ಒಂದು ಬೈಟೆಕ್ ಕೂಡ ನಡೀತಾ ಇರುವಂತದ್ದು. ಬೈಟೆಕ್ ನಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಇರ್ಬೋದು, ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಇರುವಂತೆ ದೇಶವ್ಯಾಪ್ತಿಯಲ್ಲಿ ಇರುವಂತಹ ಸಂಘ ಪ್ರೇರಿತ ರಾಷ್ಟ್ರೀಯ ನಾಯಕರು ಈ ಒಂದು ಸಭೆಯಲ್ಲಿ ಸದ್ಯ ಭಾಗಿಯಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ RSS ಬೈಠಕ್ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಾಂತ ಪ್ರಚಾರಕರ ಸಭೆ ಆರಂಭವಾಗಲಿದೆ. ಬೆಳಗಾವಿಯ ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಈ ಸಭೆ ನಡೀತಾ ಇದೆ. ಅಖಿಲ ಭಾರತೀಯ ಮಟ್ಟದ ಪ್ರಾಂತ್ಯ ಪ್ರಚಾರಕರ ಬೈಠಕ್ ಮೋಹನ್ ಭಾಗವತ್ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ. ದೇಶವ್ಯಾಪಿ 46 ಪ್ರಾಂತ್ಯಗಳ ಪ್ರಚಾರಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಸಂಘದ ಸಂಘಟನೆಗೆ ಮಾತ್ರ ಆದ್ಯತೆ ಕೊಡಲಾಗಿದೆ. ಸರಸಂಘ ಚಾಲಕರ ಪ್ರವಾಸ, ಕಾರ್ಯಯೋಜನೆಗಳು, ಇನ್ನು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆ ನಡೆದಿತ್ತು ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಪಟಾಕ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಅಖಿಲ ಭಾರತೀಯ ಮಟ್ಟದ ಈ ಒಂದು ಸಭೆ ನಡೀತಾ ಇರತಕ್ಕಂಥದ್ದು, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ? RSSನ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆದಿದೆಯಾ? ಆಮೇಲೆ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿದ್ದಾರೆ? ಪ್ರತಿ ವರ್ಷದಂತೆ ನಡೀತಾ ಇದೆ, ಆದರೂ ಕೂಡ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಕುರಿತಾಗಿ? ಖಂಡಿತ ಶ್ರೀಲಕ್ಷ್ಮಿ, ಬೆಳಗಾವಿಯಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ RSSನ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರುವಂತದ್ದು. ವರ್ಷದಲ್ಲಿ 3 ಬಾರಿ ಪ್ರಾಂತ ಪ್ರಚಾರಕರ ಸಭೆ ಆಗತ್ತೆ. ಅದರಲ್ಲಿ ಬೆಳಗಾವಿಯಲ್ಲಿ ಕೂಡ ಈಗ ಆಗ್ತಿರುವಂತದ್ದು. ಶತಾಬ್ದಿ ವರ್ಷ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಸಾಕಷ್ಟು ಮಹತ್ವ ಇರುವಂತದ್ದು. ನಿನ್ನೆಯಿಂದ ಸಭೆ ಆರಂಭ ಆಗಿರುವಂತದ್ದು. ಬೆಳಗಾವಿಯ ಅನುಗುಣದಲ್ಲಿರುವಂತಹ ಸಂತ ಮೀರಾ ಶಾಲೆಯಲ್ಲಿ ಈ ಒಂದು ಸಭೆ ನಡೆಸ್ತಾ ಇರುವಂತದ್ದು. ಇವತ್ತು 2ನೇ ದಿನಕ್ಕೆ ಈ ಒಂದು ಸಭೆ ಕಾಲಿಟ್ಟಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಸಂಜೆ 6 ಗಂಟೆವರೆಗೆ ಸಭೆ ಆಗತ್ತೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು, ಅಂದ್ರೆ ಸರಸಂಘ ಚಾಲಕರ ಪ್ರವಾಸದ ವಿವರ ಇರ್ಬೋದು, ಜೊತೆಗೆ ಸಂಘಟನೆಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಇವತ್ತು ಕೂಡ ಅದೇ ಸಂಘಟನೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ದೇಶ ವ್ಯಾಪ್ತಿಯಲ್ಲಿ ಇರುವಂತಹ 46 ಪ್ರಾಂತಗಳ ಪ್ರಚಾರಕರು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ನಿನ್ನೆ ಕೂಡ ಯಾವೆಲ್ಲ ಪ್ರಾಂತ ಪ್ರಚಾರಕರಿಗೆ ಯಾವೆಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿತ್ತು, ಯಾರೆಲ್ಲ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ, ಮತ್ತೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಮತ್ತೆ ಯಾವ ರೀತಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ಇವತ್ತು ಮತ್ತೆ ನಾಳೆ 2 ದಿನ ಕೂಡ ಈ ಒಂದು ಸಭೆ ಮುಂದುವರೆದಿರುವಂತದ್ದು. ಇವತ್ತು ಕೂಡ ಕಾರ್ಯ ಯೋಜನೆಗಳೇನು, ಶಾಖಾ ವಿಸ್ತರಣೆಗಳ ಬಗ್ಗೆ ಇರಬಹುದು, ಜೊತೆಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಸಂಘ ಎಲ್ಲೆಲ್ಲಿ ಬೇಕಿದೆ ಅಲ್ಲಿ ಸಂಘಟನೆ ಬಲಪಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಇದರ ಜೊತೆಗೆ ರಾಮ ಮಂದಿರದಲ್ಲಿ ಹಣ ದುರ್ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ನೋಂದಣಿ ವಿಚಾರ ಪ್ರಶ್ನೆ ಎತ್ತಿದಂತ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಈ ಒಂದು ಬೈಟೆಕ್ ನಲ್ಲಿ ಈಗ ಸರಸಂಘ ಚಾಲಕ ಆಗಿರುವಂತಹ ಮೋಹನ್ ಭಾಗವತರ ನೇತೃತ್ವದಲ್ಲಿ ಈ ಒಂದು ಬೈಟೆಕ್ ಕೂಡ ನಡೀತಾ ಇರುವಂತದ್ದು. ಬೈಟೆಕ್ ನಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಇರ್ಬೋದು, ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಇರುವಂತೆ ದೇಶವ್ಯಾಪ್ತಿಯಲ್ಲಿ ಇರುವಂತಹ ಸಂಘ ಪ್ರೇರಿತ ರಾಷ್ಟ್ರೀಯ ನಾಯಕರು ಈ ಒಂದು ಸಭೆಯಲ್ಲಿ ಸದ್ಯ ಭಾಗಿಯಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.